ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋಟೆನಾಡಿನಲ್ಲಿ BSY ಅಭಿಮಾನೋತ್ಸವಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ನಾನೀಗ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ನಿರ್ಮಾಣ ಆಗ್ತಕ್ಕಂಥ BSY ಅಭಿಮಾನೋತ್ಸವದ ವೇದಿಕೆ ಬಳಿಯಲ್ಲಿದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಈ ಒಂದು ಬೃಹತ್ ವೇದಿಕೆಗೆ ಮುಂಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ದ್ವಾರ ಬಾಗಿಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಚಿತ್ರದುರ್ಗದ 7 ಸುತ್ತಿನ ಕೋಟೆಯ ಮಾದರಿಯಲ್ಲಿ ಈ ಒಂದು ದ್ವಾರ ಬಾಗಿಲಿರ್ತಕ್ಕಂಥದ್ದು ಮತ್ತು ಕೋಟೆಯಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಗಾಳಿ ಮಂಟಪ ಆಗಿರ್ಬೋದು ಮತ್ತು ಇತರೆ ಐತಿಹಾಸಿಕ ತಾಣಗಳನ್ನು ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಸಹ ಈ ಒಂದು ಎಂಟ್ರೆನ್ಸ್ನಲ್ಲಿ, ವೇದಿಕೆ ಎಂಟ್ರೆನ್ಸಲ್ಲಿ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ತಮಗೆ ನಾನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಬೃಹತ್ ಆಗಿರ್ತಕ್ಕಂಥ ವೇದಿಕೆ ಸಹ ಇಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಕರಿಗೆ ಇರತಕ್ಕಂಥದ್ದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಆಯೋಜಕರಲ್ಲಿದೆ. ಹೀಗಾಗಿ ಏನಂತಂದರೆ ಲಕ್ಷಾಂತರ ಜನರಿಗೆ ಕೂಡಲಿಕ್ಕೆ ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಏನಂತಂದರೆ ಬೇಸಿಗೆ ಆಗಿರೋ ಕಾರಣಕ್ಕೆ ಅವರಿಗೆ ಯಾವುದೇ ಕಾರಣಕ್ಕೂ ಬೇಸಿಗೆಯ ಬಿಸಿ ತಟ್ಟಬಾರ್ದು ಅನ್ನೋ ಕಾರಣಕ್ಕೆ ಮಿಸ್ಟ್ ಫ್ಯಾನ್ಗಳನ್ನು ಸಹ ಅಳವಡಿಸ್ತಕ್ಕಂಥ ಹೊಸದಾದ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಜೊತೆಗೆ ಏನಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವರಿಗೆ ಬೆಳಗ್ಗೆಯಿಂದಲೇ ಉಪಹಾರದ ವ್ಯವಸ್ಥೆಯನ್ನು ಸಹ ಆಯೋಜಕರು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಶಾಮಿಯಾನಗಳನ್ನು ಸಹ ಅಲ್ಲಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ತಾವು ವೇದಿಕೆಯಲ್ಲಿ ನೋಡ್ಬೋದು, ಈ ವಿಶಾಲವಾಗಿರ್ತಕ್ಕಂಥ ವೇದಿಕೆಯಲ್ಲಿ BS ಯಡಿಯೂರಪ್ಪನವರು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಫೋಟೋಗಳನ್ನು ಅಳವಡಿಸಲಾಗಿದೆ. ಅದರ ಜೊತೆಗೆ ಬೃಹತ್ ಆಗಿರ್ತಕ್ಕಂಥ ವೇದಿಕೆಯಲ್ಲಿ 3 ಹಂತದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಮೊಟ್ಟ ಮೊದಲನೇದಾಗಿ ಸಾವಿರಾರು ಜನ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಪ್ರತ್ಯೇಕವಾದಂಥ ವೇದಿಕೆ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಕೇಂದ್ರದ ನಾಯಕರು ಮತ್ತು ಪ್ರಮುಖರಿಗೆ ಮತ್ತೊಂದು ವೇದಿಕೆ, ಅದರ ಜೊತೆಗೆ ರಾಜ್ಯ ನಾಯಕರಿಗೆ ಮತ್ತು ಹಾಲಿ ಮತ್ತು ಮಾಜಿ ಶಾಸಕರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವೇದಿಕೆಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸುಸಜ್ಜಿತವಾದಂಥ ವೇದಿಕೆ ಈಗಾಗಲೇ ಬಹುತೇಕ ಸಿದ್ಧಗೊಂಡಿದೆ ಅಂತ ಹೇಳಬೇಕಾಗ್ತದೆ. ನಾಳೆ ಏನು ಅಮಿತ್ ಶಾ ಅವರು 3 ಗಂಟೆಗೆ ಬರ್ತಾರೆ, ಆ ಒಂದು ಬರಲಿಕ್ಕೆ ಹೆಲಿಪ್ಯಾಡ್ ಸಹ ಈ ವೇದಿಕೆ ಹಿಂಭಾಗದಲ್ಲಿ ನಿರ್ಮಾಣಗೊಂಡಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗ್ತಕ್ಕಂಥ ಕಾರ್ಯಕ್ರಮ ಬಹುತೇಕ 5-5:30 ಅಷ್ಟೊತ್ತಿಗೆ ಮುಗಿತಕ್ಕಂಥ ಸಾಧ್ಯತೆಗಳು ಸಹ ಇದ್ದಾವೆ. ಈ ಕಾರ್ಯಕ್ರಮ ಏನು ಆಯೋಜಕರ ಪ್ರಕಾರ 10 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.